ದೇವತೆ ತರ ಕಾಣ್ತಾ ಇದೀರಲ್ರಿ. ಬಾಸ್, ಕತ್ಲೆ ಆಗಿದೆ. ಈ ಕತ್ಲೆಯಲ್ಲಿ ಅವ್ರನ್ನ ಎಲ್ಲಿ ಅಂತ ಹುಡ್ಕೋದು? ಬೆಳಿಗ್ಗೆ ಹೋಗೋಣವಾ? ಏಯ್, ಕತ್ತಲು ಬೆಳಕಲ್ಲ, ಅದ್ರ ಪಾಡಗ ಅದು ಆಗ್ತಾ ಇರುತ್ತೆ. ನಡಿ. ಅರ್ಜುನವ್ರೆ, ಈ ನಿಮ್ಮ ಅಮೃತನ ಸುಖಕ್ಕೋಸ್ಕರ ನೀವು ಎಷ್ಟು ಕಷ್ಟ ಬೇಕಾದ್ರೂ ಪಡೋದಕ್ಕೆ ಸಿದ್ಧ ಆಗ್ಬಿಡ್ತೀರಲ್ವಾ? ನಿಮ್ಮ ಮನೆಯವ್ರು ನಿಮ್ಮನ್ನ ಸುಖದ ಸುಪ್ಪತ್ತಿಗೆ ಬೆಳೆಸಿದ್ದಾರೆ. ಇಲ್ಲಿ ನೋಡಿದ್ರೆ ಇವತ್ತು ನನಗೋಸ್ಕರ ನೀವು ಕಲ್ಲು ಮುಳ್ಳು ಚಳಿ ಅಂತನೂ ಲೆಕ್ಕಿಸ್ದೆ ನನಗೋಸ್ಕರ ನನ್ನ ಸುಖಕ್ಕೋಸ್ಕರ ಇಷ್ಟೊಂದು ಕಷ್ಟಪಡ್ತಿದ್ದೀರಾ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅರ್ಜುನವ್ರೆ. ಇವತ್ತು ನಿಮ್ಗೆ ಈ ಸ್ಥಿತಿ ಬರೋದಕ್ಕೆ ನಾನೇ ಕಾರಣ. ಅಮೃತ ಅವರೇ, ನಾನಾಗ್ಲೇ ಹೇಳಿದ್ನಲ್ಲ, ಕಷ್ಟ ಸುಖ ಎಲ್ಲ ನಮ್ಮ ಮನಸ್ಥಿತಿ ಕಣ್ರಿ. ಸುಖ ಯಾವುದೋ ಒಂದು ವಸ್ತುವಿಂದ ಬರೋದಲ್ಲ, ಸುಖ ಒಂದು ಭಾವ. ಈಗ ನೋಡಿ, ನಾನು ನಿಮ್ಮ ಜೊತೆ ಇದ್ದೀನಲ್ಲ, ನನಗದೇ ನಿಜವಾದ ಸುಖ. ಸಮಾಧಾನ ಮಾಡ್ಕೊಳ್ಳಿ. ಬಾಸ್, ಈ ಕತ್ಲಲ್ಲಿ ಅವ್ರು ಎಷ್ಟು ದೂರ ಹೋಗಿರೋಕ್ ಸಾಧ್ಯ ಬಾಸ್? ಏಯ್, ನನಗ್ ಗೊತ್ತಿರೋ ಪ್ರಕಾರ ಸುತ್ತಮುತ್ತ ತಪ್ಪಿಸ್ಕೊಳ್ಳೋ ತರ ಜಾಗ ಯಾವುದೂ ಇಲ್ಲ. ಅಡಿ ಹೋಗೋಣ. ಏಯ್, ಅದು ಅದೇ ತಾನೆ? ಹೌದು ಬಾಸ್, ಅದೇ ಜಾಗ. ಲಾಸ್ಟ್ ಟೈಮ್ ನಾವು ಐಟಮ್ನ ಬಚ್ಚಿಕ್ಕಿದ್ವಲ್ಲ, ಅದೇ ಜಾಗ ಬಾಸ್. ಅಲ್ಲೋರು, ಬೆಂಕಿ ಕಾಣ್ತಾ ಇದೆ. ಹೌದು ಬಾಸ್, ಅಲ್ಲಿ ಯಾರೋ ಬೆಂಕಿ ಆಗ್ದಂಗಿದ್ದಾರೆ. ಹೊಗೆನೂ ಬರ್ತಾ ಇದೆ ಬಾಸ್. ನನ್ನ ಅನುಮಾನ ಏನಂದ್ರೆ, ಅವರೇ ಯಾಕೆ ಬೆಂಕಿನ ಹಾಕಿರಬಾರ್ದು? ನಡೀರೋ, ಅದೇನಂತ ನೋಡೇ ಬಿಡೋಣ. ಸರಿ ಸರಿ, ಈಗಾಗಲೇ ತುಂಬಾ ತಡ ಆಗಿದೆ. ಮಲಗು. ಲೇಟಾಗಿ ಮಲಗಿದ್ರೆ ಆರೋಗ್ಯ ಹಾಳಾಗುತ್ತೆ. ನನ್ನ ಆರೋಗ್ಯ ಬಿಡಿ, ನಿಮ್ಮ ಆರೋಗ್ಯ ಮೇಂಟೈನ್ ಮಾಡಕ್ಕೆ ಏನ್ ಮಾಡ್ತಿದ್ದೀರಾ ಅದನ್ನ ಹೇಳಿ. ಆರೋಗ್ಯನಾ? ಅದಕ್ಕೇನಾಗಿದ್ಯಮ್ಮ? ಚೆನ್ನಾಗೇ ಇದೆಯಲ್ಲ ನೋಡು. ನಾವಿಬ್ರು ಹೇಗೆ ಗುಂಡ್ಗಲ್ ತರ ಇದೀವಿ ಅಂತ ಅಲ್ವಾ ತೆಮ್ಮ? ಹಾಗಲ್ಲ ಆಂಟಿ, ನಮ್ಮ ಆರೋಗ್ಯ ಒಂದೇ ತರ ಇರ್ಬೇಕಾದ್ರೆ ಏನಾದ್ರೂ ಎಕ್ಸರ್ಸೈಸ್ ಮಾಡ್ತಾ ಇರ್ಬೇಕು. ವಾಕಿಂಗ್, ಜಾಗಿಂಗ್ ಇದೆಲ್ಲ ಮಾಡ್ತೀರಾ ಅಂತ ಕೇಳ್ದೆ. ಅಯ್ಯೋ ಸದ್ಯ ಅದಕ್ಕೆಲ್ಲಿಂದ ಸಮಯ ಹೊಂದ್ಸೋದ್ ನಾವು? ಮನೆ ಕೆಲಸ ಶುರು ಮಾಡಿದ್ರೆ ಮುಗಿಯೋದೇ ಇಲ್ಲ ಅದು. ಅಡ್ಗೆ ಮನೇನೆ ವಾಕಿಂಗು, ರನ್ನಿಂಗು, ಜಾಗಿಂಗು ಎಲ್ಲ ಆಗೋಗುತ್ತೆ. ಅಲ್ಲ ಆಂಟಿ, ನೀವ್ ಹೀಗ್ ನೆಗ್ಲೆಕ್ಟ್ ಮಾಡೋದ್ ಸರಿಯಲ್ಲ. ಸಮಯ ತಾನಾಗೆ ಬರಲ್ಲ, ನಾವೇ ಮಾಡ್ಕೋಬೇಕು. ಈಗ ಅಜ್ಜಿನೇ ತಗೊಳ್ಳಿ, ನೀವು ಶುಗರ್ ಟ್ಯಾಬ್ಲೆಟ್ಸ್ ತಗೋತಿದ್ದೀರಾ ಅಲ್ವಾ? ಅಯ್ಯೋ, ಇವತ್ತಿಂದ ಅಲ್ಲ ಕಣೆ, ಬಹಳ ವರ್ಷದಿಂದ ತಗೋತಾ ಇದ್ದೀನಿ. ಶುಗರ್ ಎಲ್ಲ ಒಂದ್ ಕಾಯಿಲೆನೇನೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾಳೆ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಯಾವ ಕಾಯಿಲೆನೂ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಂಡು ಬರಲ್ಲ ಅಜ್ಜಿ. ನೀವಿಬ್ರು ನಾಳೆ ಬೆಳಿಗ್ಗೆ ಎದ್ದು ನನ್ ಜೊತೆ ವಾಕಿಂಗ್ ಬರ್ತಿದ್ದೀರಾ ಅಷ್ಟೇ. ಏನು ವಾಕಿಂಗ? ನಾನ್ ಬರಲ್ಲ, ಟೇಬಲ್ ಕಟ್ಕೊಡೋದು. ನೀನು ಹೋಗೆ. ಅತ್ತೆಮ್ಮ, ನಾನ್ ಯಾಕೆ ವಾಕಿಂಗ್ ಮಾಡ್ಲಿ? ಇಲ್ಲಮ್ಮ, ಇವ್ರನ್ನೇ ಕರ್ಕೊಂಡು ಹೋಗು. ನಾನ್ ಮನೇಲಿ ತುಂಬಾ ಕೆಲಸ ಮಾಡ್ತೀನಿ.
ಮಾಡ್ತೀನಿ. ನೋಡು ನಿನ್ ಕೆಲಸ ಎಲ್ಲ ಬೇಕಾದ್ರೆ ನಾನ್ ಮಾಡ್ತೀನಿ, ನೀನೇ ಹೋಗು. ಬೇಡ ಬೇಡ, ಈ ವಯಸ್ಸಲ್ಲಿ ನಿಮ್ಗೆ ತೊಂದ್ರೆ. ಮನೆ ಜಾಸ್ತಿ ಕೆಲಸ ನಾನೇ ಮಾಡೋದು, ಸೊ ನನಗೆ ವಾಕಿಂಗ್ ಅಗತ್ಯ ಇಲ್ಲ, ನೀವೇ ಹೋಗಿ. ಇಲ್ಲ ನಾನು ಹೋಗೋದಿಲ್ಲ, ನೀನು. ಅತ್ತೆಮ್ಮ, ನೀವು ಬಚಾವ್ ಆಗೋದಕ್ಕೆ ನನ್ನನ್ನು ಸಿಕ್ಕಾಕ್ಸ್ತಾ ಇದ್ದೀರಾ? ಇನ್ನೇನೆ ಮತ್ತೆ ಈ ವಯಸ್ಸಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗೋದ ಅಸಹ್ಯ. ಈ ವಯಸ್ಸಲ್ಲೇ ವಾಕಿಂಗ್ ಇಂಪಾರ್ಟೆಂಟ್. ಸ್ಟಾಪ್. ನೀವ್ ಬರ್ತೀರಾ, ನೀವ್ ಬರಲ್ಲ, ನೀವ್ ಬರ್ತೀರಾ, ನೀವ್ ಬರಲ್ಲ, ಅದೆಲ್ಲ ನಂಗೆ ಗೊತ್ತಿಲ್ಲ. ನಾಳೆಯಿಂದ ನೀವಿಬ್ರು ನನ್ನ ಜೊತೆ ವಾಕಿಂಗ್ ಬರ್ತಿದ್ದೀರಾ ಅಷ್ಟೇ. ಸರಿ, ಈ ಹೇಮ ಬರ್ತೀನಿ ಅಂತಾಳಲ್ಲ, ನಾನೇ ಬರ್ತೀನಿ. ಆಗ ಆತರ ಆಯ್ತಮ್ಮ, ಇಬ್ರು ಬರ್ತೀವಿ. ಅತ್ತೆಮ್ಮ, ನಾಳೆ ಬೆಳಗ್ಗೆಯಿಂದ ವಾಕಿಂಗು. ಏನ್ ವಾಕಿಂಗು? ಏನ್ ವಾಕಿಂಗು? ಫಾಸ್ಟ್ ವಾಕಿಂಗು ಅಲ್ವೇನೆ? ಹೌದು, ಬಿಸ್ಕು. ನೋಡಿ, ನಾಳೆ ಬೆಳಿಗ್ಗೆದ್ದು ನೀವಿಬ್ರು ನನ್ನ ಜೊತೆ ವಾಕಿಂಗ್ ಬರ್ತಿದ್ದೀರಾ ಅಷ್ಟೇ. ನೋ ಎಕ್ಸ್ಕ್ಯೂಸಸ್. ಏನಂಟಿ, ಏನಜ್ಜಿ? ಸರಿಮ್ಮ, ಅದೇನ್ ಮಾಡ್ತೀಯೋ ಮಾಡು. ನಳಪಾಕ ಆಯ್ತು, ಭಗವದ್ಗೀತೆ ಆಯ್ತು, ಈಗ ಎಕ್ಸರ್ಸೈಸು, ಅದೇನೋ ಜಾಗಿಂಗು ವಾಕಿಂಗ್ ಅಂತಿದ್ಯಾ, ಅದನ್ನು ಮಾಡ್ಬಿಡ್ತೀವಿ. ಏನೇ? ಆಯ್ತು. ಹಾ, ಬನ್ನಿ ಬನ್ನಿ, ಇರೋ ಬರೋ ಸೋಮಾರಿತನ ಎಲ್ಲ ಓಡಿಸ್ಬಿಡ್ತೀನಿ. ಆಯ್ತಮ್ಮ, ಬರ್ತೀನಿ. ಖುಷಿನಾ? ಸರ್ಪವೇ, ನಾಗಲೋಕದ ಯುವರಾಣಿಯಾದ ನಾನು ಈ ಅಮೃತನೆದುರಿಗೆ ನಿಂತು ಇಂಥ ದುಸ್ಸಾಹಸ ಮಾಡ್ತಿದ್ಯಲ್ಲ. ಅವ್ರನ್ನ ಯಾರು ಅನ್ಕೊಂಡೆ? ಅವರು ನನ್ನ ಗಂಡ. ಯಾಕೆ? ನಾನ್ ಯಾರು, ನನ್ನ ಶಕ್ತಿ ಎಂತದ್ದು ಅಂತ ಅರಿವಿಲ್ವಾ ನಿನಗೆ? ಅಥವಾ ನನ್ನನ್ನೇ ಎದುರಿಸೋಷ್ಟು ಬಂಡತನನ? ನಿನ್ನ ಗೊಂದಲ ಏನು ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಹೌದು, ಅವರು ಮನುಷ್ಯರೇ ಇರಬಹುದು, ಆದ್ರೆ ಇವರು ನಮ್ಮ ಕುಲದವರ ಪಾಲಿಗೆ ಆಪದ್ಬಾಂಧನಾಗಿ ಸರ್ಪ ಕುಲವನ್ನ ರಕ್ಷಿಸಿದ್ದಾರೆ. ಅವರ ಉಪಕಾರದ ಋಣ ನಮ್ಮ ಮೇಲಿದೆ. ಅವರಿಗೆ ನಮ್ಮ ಸರ್ಪಕುಲ ಸದಾ ಆಭಾರಿಯಾಗಿರ್ಬೇಕು.
ಅವರಿಗೇನು ತೊಂದರೆ ಆಗ್ಬಾರ್ದು. ಇದು ನಾಗಲೋಕದ ನಾಗರಾಜನ ಮಗಳಾದ ಅಮೃತಾಳ ಆಜ್ಞೆ. ಹೊರಟೋಗು ಇಲ್ಲಿಂದ. ಅಮೃತ ಅವರೇ, ಅರ್ಜುನ್ ಅವರೇ, ಹೆದರಬೇಡಿ. ಆ ಮಹಾಸರ್ಪ ನಮಗೇನು ಮಾಡಲ್ಲ. ಅದೇ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ? ಕಣ್ಣು ನೋಡಿ, ನಾಲ್ಗೆ ನೋಡ್ರಿ, ಹೇಗೆ ಕೋಪದಿಂದ ಬುಸ್ಕೊಡ್ತಾ ಇದೆ ಅಂತ. ಇಲ್ಲ ಅರ್ಜುನ್ ಅವರೇ, ಈ ಸರ್ಪ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಅಂತ ಬಂದಿರೋದಲ್ಲ. ಆಹಾರ ಹುಡುಕ್ತಾ ಎಲ್ಲೋ ತಪ್ಪಾಗಿ ಇಲ್ಲಿಗೆ ಬಂದಿದೆ ಅನ್ಸುತ್ತೆ. ಯಾವ ಪ್ರಾಣಿನೂ ಕಾರಣ ಇಲ್ಲದೆ ಸುಮ್ಮನೆ ಯಾರ ಮೇಲೂ ದಾಳಿ ಮಾಡಲ್ಲ. ಆ ಬುದ್ಧಿ ಇರೋದು ಮನುಷ್ಯರಿಗೆ ಮಾತ್ರ. ಸರ್ಪರಾಜ, ನಾವು ಖಂಡಿತವಾಗ್ಲೂ ದುಷ್ಟರಲ್ಲ. ದಾರಿ ತಪ್ಪಿ ನಿನ್ನ ವಾಸಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮಿಂದ ನಿನ್ಗೆ ಯಾವ ಅಪಾಯನೂ ಆಗಲ್ಲ. ದಯವಿಟ್ಟು ನಮಗೆ ತೊಂದರೆ ಕೊಡದೆ ಇಲ್ಲಿಂದ ಹೊರಟೋಗು. ಅವರಿಬ್ರು ಅಲ್ಲೇ ಇದ್ದಾರೆ ಅನ್ಸುತ್ತೆ. ಅಟ್ಯಾಕ್ ಮಾಡಿ ಅವ್ರನ್ನ, ಬಿಡಬೇಡಿ, ಹೋಗಿ. ಅಬ್ಬಬ್ಬಬ್ಬಾ, ಏನೇನ್ ತಿಳ್ಕೊಂಡಿದ್ದಾಳೆ, ಎಷ್ಟು ಜಾಣೆ. ಇಂಥದ್ ಗೊತ್ತಿಲ್ಲ ಅಂತಿಲ್ಲ ಕಣ್ರಿ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ, ಒಂಥರ ಹಾಗೆ. ಓದು ಅಂದ್ರೆ ಓದು, ಅಡಿಗೆ ಅಂದ್ರೆ ಅಡಿಗೆ, ಒಳಗಿನ ಕೆಲ್ಸ, ಹೊರಗಿನ ಕೆಲ್ಸ, ಪೂಜೆ ಪುನಸ್ಕಾರ, ಸಂಸ್ಕೃತಿ, ಜೊತೆಗೆ ಫಿಟ್ನೆಸ್ ಬೇರೆ. ಜಾಣೆ ಕಣ್ರಿ ಅವಳು. ಏನ್ ಹೇಮ, ರಾತ್ರಿ ಯಾಕೋ ಇಷ್ಟು ಚೆನ್ನಾಗಿ ಗ್ರಹಚಾರ ಬಿಡಿಸ್ತಾ ಇದೀಯಾ? ನಾನು ಹೊಗಳ್ತಾ ಇದ್ರೆ ನಿಮ್ಗೆ ಗ್ರಹಚಾರ ಬಿಡಿಸ್ತಾ ಇರೋ ಹಾಗೆ ಕಾಣಿಸತ್ತಾ? ಆಯ್ತಮ್ಮ,
ಯಾರನ್ನ ಇಷ್ಟೊಂದು ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸ್ತಿದೆ ಅಂತ ತಿಳ್ಕೊಬಹುದಾ? ಹೊನ್ನ ಶೂಲನೂ ಇಲ್ಲ, ಎಂಥದ್ದು ಇಲ್ಲ. ಮನಸಾರೆ ಹೊಗಳ್ತಾ ಇದ್ದೀನಿ ನಮ್ ಮಿನಿನ. ಏನು ನೀನು ಮಿನಿನ ಹೊಗಳ್ತಾ ಇದೀಯಾ? ಹ್ಞೂ ಕಣ್ರಿ, ಎಷ್ಟು ಜಾಣೆ ಗೊತ್ತಾ ಅವಳು. ಪರವಾಗಿಲ್ವೇ? ಅಲ್ಲ, ನಾಳೆ ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟಬಹುದು ಅಂತ ನನಗೆ ಅನುಮಾನ ಆಗ್ತಾ ಇದೆಯಲ್ಲ. ಯಾಕ್ರಿ ಹಾಗಂತೀರಾ? ಅಲ್ವಾ ಮತ್ತೆ, ನೆನ್ನೆ ರಾತ್ರಿ ತಾನೇ ಮಿನಿ ಮೇಲೆ ಅಷ್ಟೊಂದು ಕೆಂಡ ಕಾರ್ತಿದ್ದೆ ನೀನು. ಅವಳಿಗೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಸಂಸ್ಕಾರ ಇಲ್ಲ, ಮ್ಯಾನರ್ಸ್ ಇಲ್ಲ ಅಂತೆಲ್ಲ. ಇವತ್ತು ನೋಡಿದ್ರೆ ಹೀಗೆ ಹೇಳ್ತಾ ಇದ್ದಿ. ನೋಡಿ, ಅದು ನೆನ್ನೆಗೆ ಇಂದು ಇಂದಿಗೆ. ಅದನ್ನೇ ನೆನ್ನೆ ನಾನು ಹೇಳಿದ್ದು. ಅವಸರಪಟ್ಟು ಯಾವ ನಿರ್ಧಾರಕ್ಕೂ ಬರೋದು ಬೇಡ, ಸ್ವಲ್ಪ ಕಾದು ನೋಡೋಣ ಅಂತ. ಈಗ ನೋಡು ಪಾಪ, ಆ ಹುಡುಗಿನ ಸುಮ್ಮನೆ ಬೈಕೊಂಡಾಗಾಯ್ತಾ? ಅದಕ್ಕೆ ದೊಡ್ಡವ್ರು ಹೇಳಿರೋದು, ತಾಳುವಿಕೆಗಿಂತ ತಪವೂ ಬೇರಿಲ್ಲ, ಕೇಳಬಲ್ಲವನಿಗೆ ಹೇಳುವೆನು ಸೊಲ್ಲ ಅಂತ. ಸಾಕು, ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು? ಅಬ್ಬಬ್ಬಾ, ಒಂದ್ ಸಣ್ಣ ಅವಕಾಶ ಸಿಕ್ಕಿದ್ರು ಮೈಲುದ್ದ ಉಪದೇಶ ಮಾಡೋಕೆ ಕಾಯ್ತಾ ಇರ್ತೀರಾ ನೀವು ಅಲ್ವಾ? ಅದೆಲ್ಲ ಇರ್ಲಿ, ಮಿನಿ ಎಷ್ಟು ಚೆನ್ನಾಗಿ ಭಗವದ್ಗೀತೆ ಓದಿ ಹೇಳಿದ್ದು ಗೊತ್ತಾ? ಮಾಡೋ ಕೆಲ್ಸದಲ್ಲಿ ಮಾತ್ರ ಅಧಿಕಾರ ಇರಬೇಕು, ಫಲಾಫಲಗಳಲ್ಲ ಅಂತ. ಹೌದು ಹೇಮ, ತಾಳಿ ಕಟ್ಟೋದು ಮಾತ್ರ ನಮ್ಮ ಕರ್ಮ, ಆಮೇಲಿನ ಫಲಾಫಲಗಳಲ್ಲಿ ನಮ್ಮ ಯಾವ ಅಧಿಕಾರನೂ ಇಲ್ಲ. ಹೆಂಡತಿ ಹೇಳಿದ್ದೇ ವೇದವಾಕ್ಯ, ಅದನ್ನ ತೆಪ್ಪು ಒಪ್ಕೋ ಅಂತನ ಶ್ರೀಕೃಷ್ಣ ಗೀತೆನಲ್ಲಿ ಹೇಳಿರ್ಬೇಕು ರೀ. ಅರ್ಜುನ್ ಅವ್ರೆ, ಯಾಕೆ ಈಗ ನಿಂತಿದ್ದೀರಾ? ಹಾವು ಹೊರಟು ಇದ್ದು ಮಚ್ಚಿನ್ಯಾಕೆ ಭಯ? ಅಲ್ಲ ಕಣ್ರಿ, ನಾನು ನೋಡ್ತಾ ಇರೋದು ಕನ್ಸ ಅಥವಾ ನನ್ಸ ಅಂತ ಅರ್ಥ ಆಗ್ತಾ ಇಲ್ಲ. ಯಾಕೆ, ಏನಾಯ್ತು? ಇನ್ನೇನ್ರಿ ಮತ್ತೆ, ನೀವು ನಮಸ್ಕಾರ ಮಾಡಿದ ತಕ್ಷಣ ಒಳ್ಳೆ ಒಬಿಡಿಯಂಟ್ ಸ್ಕೂಲ್ ಬಾಯ್ ಥರ ಹೊರಟೋಯ್ತಾ ಹಾವು? ನಿಮ್ಗೇನಾದರೂ ಈ ಹಾವುಗಳನ್ನ ವಶೀಕರಣ ಮಾಡ್ಕೊಳ್ಳೋ ವಿದ್ಯೆ ಬರುತ್ತಾ? ಇದರಲ್ಲಿ ವಶೀಕರಣ ಮಾಡುವಂಥದ್ದು ಏನಿದೆ ಅರ್ಜುನ್ ಅವರೇ? ಪ್ರಾಣಿಗಳಿಗೆ ಉಪಕಾರ ಸ್ಮರಣೆ ಜಾಸ್ತಿ. ನೀವು ಹಾವುಗಳಿಗೆ ಮಾಡಿದ ಉಪಕಾರದ ಪ್ರತಿಯಾಗಿ ಅದು ನಿಮಗೆ ತೊಂದರೆ ಕೊಡದೆ ಹಾಗೆ ಹೋಗಿರಬಹುದಲ್ವಾ? ಆದರೆ ಇಷ್ಟೆಲ್ಲ ಸೂಕ್ಷ್ಮಗಳು ಪ್ರಾಣಿಗೆ ಅರ್ಥ ಆಗುತ್ತೇನ್ರಿ? ನನಗಂತೂ ನಂಬಿಕೆ ಬರ್ತಾ ಇಲ್ಲ. ಸೂಕ್ಷ್ಮದ ವಿಚಾರದಲ್ಲಿ ಪ್ರಾಣಿಗಳು ಮನುಷ್ಯರನ್ನು ಮೀರಿಸುತ್ತೆ ಅರ್ಜುನ್ ಅವರೇ. ಅವುಗಳಿಗಿರೋ ಕೃತಜ್ಞತೆ ಮುಂದೆ ಮನುಷ್ಯ ತುಂಬಾ ಸಣ್ಣವನು. ಅದು ಸರಿ ಅನ್ನಿ, ಆದರೂ ನಿಮ್ಮ ಒಳ್ಳೆ ಮನಸ್ಸಿಂದ ಬರೀ ಮನುಷ್ಯನ ಮಾತ್ರ ಅಲ್ಲ, ಪ್ರಾಣಿಗಳ ಮನಸ್ಸನ್ನು ಕದ್ಬಿಟ್ರಲ್ರಿ. ಮೆಚ್ಚಲೇಬೇಕು ಕಣ್ರಿ. ಅರ್ಜುನ್ ಅವರೇ, ನೀವು ಸುಧಾರಿಸ್ಕೊಡಿ ಬನ್ನಿ. ಬಸ್, ಈ ಯಾವು ಸ್ಯಾಲ್ರಿ ತಗೊಂಡು ಸೆಕ್ಯೂರಿಟಿ ಕೆಲಸ ಮಾಡೋ ತರ ಇದೆಯಲ್ಲ ಬಾಸ್. ಹೀಗೆ ಆದ್ರೆ ಒಳಗಡೆ ಹೋಗಿ ನಾವು ಅಟ್ಯಾಕ್ ಮಾಡೋದು ಕಷ್ಟ ಆಗುತ್ತೆ ಬಾಸ್. ಏ ನಾಗಿಣಿ, ನಿನ್ನ ಕುಲಕ್ಕೆ ಸೇರಿದ ಹಾವಿನ ಸಹಾಯ ತಗೊಂಡು ನಮ್ಮನ್ನ ಏಮಾರ್ಸಕ್ ನೋಡ್ತಾ ಇದೆ ಅಲ್ವಾ? ನನಗೆ ಗೊತ್ತು ನೀವಿಬ್ರು ಆ ಗುಹೆ ಒಳಗಿದ್ದೀರಾ ಅಂತ. ಎಷ್ಟೊತ್ತಂತ ಅಲ್ಲೇ ಕೂತಿರ್ತೀರ, ಒಳಗೆ ಹೋದವರು ಹೊರಗೆ ಬರಲೇಬೇಕು. ನಾನು ನೋಡ್ತೀನಿ ಎಷ್ಟೊತ್ತಂತ ನೀವು ಅಲ್ಲೇ ಕೂತಿರ್ತೀರ ಅಂತ. ಬಸ್, ಇದೆಂತ ಆಶ್ಚರ್ಯ ಬಸ್, ಆ ಹಾವು ಅವ್ರು ಹೇಳ್ದಂಗೆ ಕೇಳುತ್ತಾ? ಆ ಹುಡುಗಿ ಸಾಮಾನ್ಯದೋಳ ಅಲ್ಲ ಕಣೋ, ಯಾವುದೋ ಮಾಟ ಮಂತ್ರ ಮಾಡಿ ಹಾವನ್ನ ತನ್ನ ವಶಕ್ಕೆ ತಗೊಂಡಿದ್ದಾಳನ್ಸುತ್ತೆ. ಬೆಳಗ್ಗೆವರೆಗೂ ಕಾದ್ ನೋಡೋಣ. ಅವಕಾಶ ಸಿಕ್ಕಿದ ತಕ್ಷಣ
ಹಿಡಿದಾಕೊಂಬಿಡೋಣ. ನೋಡ್ರೋ, ಯಾರು ತಾಳ್ಮೆ ಕಳ್ಕೋಬೇಡಿ. ಇಲ್ಲೇ ವೆಯ್ಟ್ ಮಾಡೋಣ.